ಅಮ್ಮವರು ಸಡನ್ ಆಗಿ ಇಲ್ಲ, ಅದು ಎಕ್ಸ್ಪೆಕ್ಟೆಡ್ ಅದು. ತುಂಬಾ ದಿವಸದಿಂದ ಅದು ಇತ್ತು, ಈ ತರ ಆಗ್ಬೋದು ಯಾವತ್ತಾದ್ರು ಒಂದ್ ದಿವಸ ಅಂತ. ಕಾಂಟ್ರಾಕ್ಟ್ ಬಂದು ಕೇಳಿದಂತೆ, ಏನು ಹೊಸ ಕೆಲ್ಸಗಾರರ ಆಗು ಅಂತ. ಅವಾಗ ಗುರುಗಳು ಹೇಳ್ದಂತೆ, ಅವ್ರ ಕೆಲ್ಸಗಾರಲ್ಲ ನಮ್ಮ ಮಕ್ಕಳು. ನಾನು ಎಕ್ಸ್ಪೆಕ್ಟ್ ಮಾಡಿದ್ವಿ ಮಾತನ್ನ. ಅಷ್ಟು ನಮ್ಗೆ ಕಣ್ಣಲ್ಲಿ ನೀರು ಬಂದ್ಬಿಟ್ರು. ಸೊ ಆ ತರ ನಮ್ಮನ್ನ ಅವ್ರ ಮಕ್ಕಳಾಗಿ ಅವ್ರು ಸ್ವೀಕರಿಸ್ತಾ ಇದ್ರು ನಮ್ಮನ್ನ. ಅವ್ರು ತುಂಬಾ ಚೆನ್ನಾಗಿ ಹಾಡೋರು, ಒಳ್ಳೆ ವಾಯ್ಸ್. ಅವರು ಇರುವಾಗ ಜೀವಂತವಾಗಿ ಸಾಕಷ್ಟು ಸತಿ ವಶಿಷ್ಠ ಮಹರ್ಷಿ ಬಂದು ಅವ್ರ ಹತ್ರ ಕೆಲವು ವಿಷಯಗಳು ಮಾತಾಡಿದ್ದಾರೆ, ಕೆಲವು ವಿಷಯಗಳು ಅವ್ರಿಗೆ ಗೋಚರ ಮಾಡಿದ್ದಾರೆ, ಕೆಲವು ಹೆಲ್ಪ್ ಮಾಡಿದ್ದಾರೆ, ಕೆಲವು ಘಟನೆಯಿಂದ ಅವ್ರನ್ನ ಕಾಪಾಡಿದ್ದಾರೆ. ಆಕೆ ಬಂದ್ಬಿಟ್ಟು ಹಿಂಗೆ ತಲೆ ಮೇಲೆ ಕೈ ಇಡೋರು, ಒಂಥರ ಎನರ್ಜಿ ಫ್ಲೋರು. ಕೆಲವು ಸ್ಥಳದಲ್ಲಿ ತಪ್ಪಳೋರು. ಆ ಒಂದು ಎನರ್ಜಿ ಇದೆಯಲ್ಲ ತಾಯಿದು, ಅಷ್ಟು ಪವರ್ಫುಲ್ ಅದು. ನಮ್ಮ ವಿಶ್ವಮೈತ್ರಿಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನನ ಅವ್ರ ಮಕ್ಕಳ ಥರ ಟ್ರೀಟ್ ಮಾಡ್ತಾರೆ. ಅವ್ರಿಗೆ ಗೋಚರ ಆಗ್ಬಿಡ್ತದೆ ಯಾರಿಗೋ ಒಬ್ರಿಗೆ ಈ ಥರ ಏನೋ ಆಗಂಗಿದೆ ಅಂತ. ಇಮಿಡಿಯೇಟ್ ಆಗಿ ಅವ್ರು ಫೋನ್ ಮಾಡೋರು. ಫೋನ್ ಮಾಡಿಬಿಟ್ಟು ಅವ್ರ ಕರ್ಸೋರು, ಇಲ್ಲ ಅಂದರೆ ಫೋನಲ್ಲಿ ಅವ್ರಿಗೆ ಕೌನ್ಸಿಲ್ ಮಾಡೋರು, ಇಲ್ಲ ಕರೆಸಿ ಅವ್ರಿಗೆ ಕೌನ್ಸಿಲ್ ಮಾಡಿ ವಿಭೂತಿ ಕೊಟ್ಟು ಕನ್ಸೋರು. ನನಗೂ ಸಾಕಷ್ಟು ಫೋನ್ ಮಾಡಿ, ಏನು ವಿಷಯ, ಏನು ಪ್ರಾಬ್ಲಮ್ ನಿಂದು ಹೇಳು, ಬಾ ನೀನು ಆ ಥರ. ಅದೇ ಅವರು ಮಗಳು ಮೈತ್ರಿ ಹೇಳೋ, ನೀನು ಊರಿಗೆಲ್ಲ ನಿನ್ನ ತಾಯಿ, ನನಗೆ ನೀನು ಸೊಸೆ ಅಂತ. ಎಲ್ರಿಗೂ ನಮಸ್ಕಾರ. ಸುಮಾರು 5 ಎಪಿಸೋಡ್ ಮಾಡಿದ್ವಿ ಸತೀಶ್ ಅವರು. ಸೊ ಎಲ್ಲ ಅಮ್ಮನವ್ರದ್ದು ವಿಚಾರ, ಅಮ್ಮನವ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರು. ಇದೇ ಒಂದು ಸಂದರ್ಭಕ್ಕೆ ಒಂದು ಘಟನೆ ಆಯಿತು. ಆ ಘಟನೆ ಆದಮೇಲೆ ಅವ್ರನ್ನೂ ನಾವು ಮಾತಾಡ್ಸ್ಲಿಕ್ಕಾಗಲಿಲ್ಲ. ಮತ್ತು ಮುಂದಿನ ಎಪಿಸೋಡ್ಗಳು ಮಾಡೋಣ ಅಂದರೆ ಈ ವಿಚಾರ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾಕೆಂದರೆ ಅಮ್ಮನವರು ನಮ್ಮನ್ನೆಲ್ಲ ಬಿಟ್ಟು ಮೇಲೆ ಹೋಗಿದ್ದಾರೆ. ಸೊ ಆ ಒಂದು ವಿಚಾರನ ಅಮ್ಮನವ್ರು ಹಿಂಗೆ ಅಣ್ಣವ್ರ ಜೊತೆ ಇದ್ದರು, ಆ ಸಂದರ್ಭದ ವಿಚಾರಗಳನ್ನೆಲ್ಲ ತಿಳಿಸ್ಬೇಕು ಅನ್ನೋದು ಬಹಳ ಆಸೆ. ಬಟ್ ನನಗೂ ಆ ಟೈಮ್ ಸಿಗ್ತಾ ಇರಲಿಲ್ಲ. ಬಂದು ಎಲ್ಲರನ್ನೂ ಕರ್ಕೊಂಡು ಒಟ್ಟಿಗೆ ಒಂದು ವಿಡಿಯೋ ಮಾಡೋಣ ಅಂತಂದರೆ ದಿಢೀರಂತ ಇವತ್ತು ಬರಬೇಕು ಅಂತ ಅನಿಸ್ತು. ಅಣ್ಣವ್ರು ಹುಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಇವತ್ತು ಅಣ್ಣವ್ರನ್ನ ಮಾತಾಡಿಸ್ತಾ ಇದ್ದೀವಿ. ಅಣ್ಣ ನಮಸ್ಕಾರ ಎಲ್ಲರಿಗೂ. ಹೇಳಿ ಅಣ್ಣ, ಹೇಳ್ವಿ. ನಾವು ಆ ಸಂದರ್ಭ ಸಡನ್ ಆಗಿ ಬಂದ್ಬಿಡ್ತು. ಅಮ್ಮವರು ಸಡನ್ ಆಗಿ ಇಲ್ಲ, ಅದು ಎಕ್ಸ್ಪೆಕ್ಟೆಡ್ ಅದು. ತುಂಬಾ ದಿವಸದಿಂದ ಅದು ಇತ್ತು, ಈ ತರ ಆಗ್ಬೋದು ಯಾವತ್ತಾದ್ರು ಒಂದ್ ದಿವಸ ಅಂತ. ಅದಕ್ಕೆ ಅವ್ರ ಮನೆಯವ್ರೆಲ್ಲ ಏನ್ ಮಾಡಿದ್ರು, ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಅವ್ರ ಆಶೀರ್ವಾದ ತಗೊಳ್ಳಿ ಅಂತ ಹೇಳಿದ್ರು. ಸೊ 10 ಮೇ 3 ತನಕ ಕೊಟ್ಟಿದ್ರು ಎಲ್ಲರೂ ಬಂದು ನೋಡಿ ಅಂತ. ಸೊ ಎಲ್ಲರಿಗೂ ಗ್ರೂಪ್ ನಲ್ಲಿ ಹಾಕಿ ತಿಳಿಸಿದ್ವಿ, ಈ ತರ ಬಂದು ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಂಡಿದ್ದ. ಪಾಪ ಫ್ರಮ್ ಏಪ್ರಿಲ್ 2 ಅದು ಶುರು ಆಯ್ತು ಕಾರ್ಯಕ್ರಮ. ಬಂದು ಹೋಗ್ತಾ ಇದ್ರು. ಇದ್ದಕ್ಕಿದ್ದಂಗೆ ಸೋಮವಾರ ಮೌನ ಏಕಾದಶಿ ದಿವಸ ಅವ್ರು 3:15 ಅವರು ವೈಕುಂಠ ಸೇರಿದ್ರು. ಸೊ ಅದು ಸ್ವಲ್ಪ ಅಕ್ಸೆಪ್ಟ್ ಆಗಿ ಆಮೇಲೆ ಮೊನ್ನೆ ಬಂದ್ಬಿಟ್ಟು ಅವ್ರಂತೂ ಕ್ಲಿಯರ್ ಮಾಡಿದ್ರು ಮನೋವತಿ. ಅವರು ಸಾಕ್ಷಾತ್ ಒಂದು ಡಿವೈನ್ ಪರ್ಸನಾಲಿಟಿ ಅವರು. ಅವರು ಬೇರೆ ಯಾರು ಇಲ್ಲ, ಯಮುನಾ ಅಂಶ ಅವರು. ಸೊ ಅದು ಎಲ್ಲರಿಗೂ ಗೊತ್ತು. ಅದು ಫಸ್ಟ್ ನಾವು ಹೆಂಗೆ ಮೀಟ್ ಮಾಡಿದ್ರಂತೆ, ಗುರು ಅಮರ ಅವ್ರನ್ನ ಮೀಟ್ ಮಾಡಕ್ ಹೋದ್ವಿ. ಆಲ್ರೆಡಿ ಎಪಿಸೋಡ್ ನಾವ್ ಹೇಳಿದ್ವಿ, ಸೈಕಲ್ ಮಾಡ್ಕೊಂಡು ಹೋದ್ವಿ ಅಂತ. ಹೋಗಿ ಅವ್ರ ಮನೆ ಬಾಗಿಲ ಮುಂದೆ ನಿಂತ್ಕೊಂಡು ಟ್ಯಾಪ್ ಮಾಡಿದ್ವು. ಓಪನ್ ಮಾಡಿ ಒಂದು ಅಮ್ಮವ್ರು ಇದ್ರು. ಅಮ್ಮವ್ರು ನಿಮ್ಮನ್ನು ಮೊದಲು ಅವ್ರನ್ನ ನೋಡಿದ್ದೆ ಅಲ್ಲಿ. ಚೆನ್ನಾಗಿ ಒಳ್ಳೆ ಪರ್ಸನಾಲಿಟಿ, ಚೆನ್ನಾಗಿದ್ರು. ಅವಾಗ ಲಕ್ಷ್ಮಣಾಜಿ ಅಷ್ಟು ಕಳೆ ಇತ್ತು. ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಅಂದ್ರೆ ಏನ್ ಬೇಕು ಅಂದ್ರೆ ಈ ತರ ಅಂಬರೀಶ್ ವರ್ಮಾ ಅವ್ರು ನೋಡ್ಬೇಕು ಅಂದ್ರೆ
ಬನ್ನಿ ಒಳಗೆ ಅಂದ್ರು. ಸೊ ಹೋಗಿ ಕೂತ್ಕೊಂಡ್ವಿ. ಸಾಕಷ್ಟು ಸೊತ್ತು ಅವ್ರ ಹತ್ರ ಮಾತಾಡ್ತಾ ಇದ್ವಿ, ಗುರು ಅಮರ ಅವ್ರ ಹತ್ರ. ಅರೌಂಡ್ 9:30 ನಾವು ಹೊರಡ್ತೀವಿ ಅಂದ್ರಿ. ಇರಿ ಅಂತ ಅವರು ಇನ್ನು ಜ್ಞಾಪಕ ಇದೆ ನನಗೆ. ಬಿಸಿ ಬಿಸಿ ಪೂರಿ ಪಲ್ಯ ತಗೊಂಡ್ ಬಂದು ಎಲ್ಲರಿಗೂ 5 ಜನಕ್ಕೆ ಕೊಟ್ರು. ತಿಂದ್ವಿ. ತಿಂದ್ಮೇಲೆ ಹೊರಡ್ತೀವಿ. ಸೊ ಆ ಒಂದು ವೇ ಆಫ್ ಅವ್ರ ಹಾಸ್ಪಿಟಾಲಿಟಿ ಬಂದ್ಬಿಟ್ಟು ಅವ್ರು ಇರೋ ತನಕ ಅದನ್ನ ಸತ್ಕಾರವನ್ನು ಮಾಡ್ತಾ ಇದ್ರು. ಅದು ಗುರು ಅಮರ ಅವರು ಅವ್ರಿಗೆ ಹೇಳಿದ್ರು, ಯಾರೇ ನಮ್ಮ ಮನೆಗೆ ಬಂದ್ರೇನೋ ನೀವು ಏನಾದ್ರೂ ಅವ್ರಿಗೆ ಒಂದು ಪ್ರಸಾದ ಮಾಡಿಕೊಡಿ ಅಂತ. ಸೊ ಅವರು ಚೆನ್ನಾಗಿರೋ ತನಕ ಅದನ್ನ ಮಾಡ್ತಾ ಇದ್ರು. ಅವ್ರು ಇರುವಾಗ್ಲೂ ಮಾಡ್ತಾ ಇದ್ರು. ಅವ್ರ ಮನೆಗೆ ಸಾಕಷ್ಟು ಜನ ಬರೋರು ಅಮರ ಅವ್ರನ್ನ ನೋಡಕ್ಕೆ. ಪ್ಲಸ್ ಅವ್ರ ಮನೆಯಲ್ಲಿ ಒಬ್ರು ಸಚ್ಚಿದಾನಂದ ಅಂತ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ರು. ಅವ್ರ ಫೋಟೋ ಮನೋಕೆ ಮನೋ ತಿಳಿದೆ, ನನ್ನ ಹತ್ರ ಕೊಡ್ತೀನಿ ನಿಮ್ಗೆ. ಅವರು ಬಂದ್ಬಿಟ್ಟು ಆಕ್ಚುಲ್ ಆಗಿ ತಪಸ್ವೀಜ್ ಮಹಾರಾಜ್ ಇದ್ದಾರಲ್ಲ, ಅವ್ರು ಬೇರೆ ಯಾರಿಲ್ಲ, ಸುಗಾಮ ಕೃಷ್ಣಸ್ ಫ್ರೆಂಡ್. ಅದು ಒಂದು ದೊಡ್ಡ ಕತೆ. ಅದು ಹೇಳ್ತೀನಿ ಆಮೇಲೆ. ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ 3 ಸತಿ ಕಾಂಗ್ರೆಸ್ ನಿಂದ ರಾಜ್ಯಸಭೆಗೆ ನಾಮಿನೇಟ್ ಆಗಿದ್ರು. ಸೊ ಅವರ ಡೆಲ್ಲಿಗೆ ಹೋಗ್ಬಿಟ್ಟು ಬರೋರು. ಅವ್ರ ಮನೆ ಇವ್ರ ಮನೆಯಲ್ಲೇ ಇದ್ರು. ಅವ್ರು ಬರುವಾಗ ಒಂದು 15 ಜನ 20 ಜನ ಗೊತ್ತಿನಲ್ರು. ಸೊ ಅಮ್ಮ ಅವರು ಬೆಳಗ್ಗೆ 4:45 ಗಂಟೆಗೆ ಎದ್ದೇಳಿದ್ರೆ ಇಡೀ ದಿವಸ ಪಾಪ ಅವರು ಸೇವೆ ಮಾಡ್ತಾನೆ ಇದ್ರು. ಬರೋವ್ರಿಗೆಲ್ಲ ಏನೋ ಒಂದು ಪ್ರಸಾದ ಮಾಡ್ಕೊಡೋರು, ಉಪಚಾರ ಮಾಡೋರು. ತರ ರಾತ್ರಿ 11-11:30 ಮೇಲೆ ಮಗ್ಳು. ಆ ಥರ ಒಂದು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅವರು. ನಮ್ಮ ಗುರುಗಳು ಹೋದ್ಮೇಲೆನು ಮನೋವತಿನಲ್ಲಿ ಬೆಳಗ್ಗೆ ಸಂಡೇ ಸಕ್ಸಂಗ್ ಆಗ್ತಾ ಇತ್ತು. ಬೆಳಿಗ್ಗೆ ಬರೋರ್ಗೆ ಫಸ್ಟ್ ಟಿಫನ್ ಮಾಡ್ಕೊಡೋರು, 10 ಜನ ಬರ್ತಾರೆ ಅವ್ರಿಗೆ. ಆಮೇಲೆ ಮಧ್ಯಾಹ್ನ ಮಹಾಮಂಗಳಕ್ಕೆಲ್ಲ ಆದ್ಮೇಲೆ ಎಲ್ಲರಿಗೂ ಚೆನ್ನಾಗಿ ಫುಲ್ ಮೀಲ್ಸ್ ಇವತ್ತಿಗೂ ನೀವು ಅದು ಆಗ್ತಾ ಇರ್ಬೋದು ಅವರು. ಅಂತ ಒಂದು ಒಳ್ಳೆ ಒಂದು ಹೃದಯ ಬಂದು ಅವ್ರು ಹೆಂಗಂದ್ರೆ ಅವ್ರು ಸಾಕ್ಷಾತ್ ನನ್ಗೆ ಡಿವೈನ್ ಮದರ್. ನನ್ನ ಬಯಾಲಜಿಕಲ್ ಮದರ್ ನನ್ಗೆ ಅಷ್ಟು ಪ್ರೀತಿ ಕೊಟ್ಟಿಲ್ಲ, ಬಟ್ ಅವ್ರು ಬಂದ್ಬಿಟ್ಟು ಅಷ್ಟು ಪ್ರೀತಿ ಅಂಡ್ ಅಫೆಕ್ಷನ್ ತೋರಿಸ್ತಾ ಇದ್ರು. ಅದು ನಮ್ಮ ಕೈನಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಲ್ಲ. ಅದು ಒಂದು ಹೆಂಗಂದ್ರೆ ಆ ಸಮುದ್ರ ತೀರದಲ್ಲಿ ನಿಂತ್ಕೊಂಡು ನೋಡಿದ್ರೆ ಸಮುದ್ರ ಎಷ್ಟು ವಿಶಾಲ ಆಗಿದೆಯೋ ಅಷ್ಟು ವಿಶಾಲ ಇದು ಪ್ರೀತಿ ಅನ್ನೋದು. ಅವ್ರದ್ದು ಎನರ್ಜಿ ಅಷ್ಟು ಬರ್ತಾ ಇತ್ತು. ನನಗೆ ಅವರೇ ಸತೀಶ್ ಅಣ್ಣ ಅಂತ ಹೆಸರಿಟ್ಟಿದ್ರು. ಸತೀಶ್ ಅಣ್ಣ ಅಂತ ಅವರೇ ಹೆಸರಿಟ್ಟಿದ್ರು. ನಿಮ್ಮ ಹೆಸರು ಮೂಲ ಹೆಸರು? ಸತೀಶ್ ಕುಮಾರ್ ಅಂತ. ಸತೀಶ್ ಕುಮಾರ್ ಪ್ರೀತಿಯಿಂದ ಕರೆಯೋದು. ಒಳ್ಳೆಯ ಒಂದು ಹಿಂಗಿ. ಈಗ ನಾವು ಒಂದ್ ಕಡೆ ಗುರುಗಳು ಅಮರರು, ಅವರು ದೈವಾಂಶ ಸಂಬೋಧರು. ಇನ್ನೊಂದ್ ಕಡೆ ಇವರು ಅಮ್ಮವ್ರು ಬಂದ್ಬಿಟ್ಟು ಮನೆ ವ್ಯವಹಾರ ಎಲ್ಲ ನೋಡ್ಕೊಂಡು ಎಲ್ಲರಿಗೆ ತೃಪ್ತಿಯಾಗಿ ಅವ್ರು ಏನೇನ್ ಬೇಕೋ ಆ ಸೇವೆಗಳು ಮಾಡ್ತಾ ಇದ್ರು. ಗುರುಗಳು ಕೆಲವು ಸಮಯದಲ್ಲಿ ಅದೇನಿದೆಯೋ ಅವ್ರು ನೋಡ್ಕೊಳ್ತಾ ಇದ್ರು. ಬಟ್ 90% ಗುರುಗಳು ಬಂದ್ಬಿಟ್ಟು ಅವರು ಆಧ್ಯಾತ್ಮಿಕ ಕೆಲಸದಲ್ಲಿ ಈಡಿಸ್ತಾ ಇದ್ರು. ಇವರೇ ಮನೆ ಕೆಲಸ ನೋಡ್ಕೊಂಡು ಎಲ್ಲ ಮಾಡ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ನೀವು ಹೇಳ್ತೀರಾ, ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ರೆ ನೀವು ನಿಮ್ಮವ್ರ ಅಮ್ಮ ಬಂದು ಬೈತಾ ಇದ್ರಂತೆ. ನೀವೇ ಹೇಳಿರೋದು ಅಮ್ಮ ಬಂದು ಬೈತಾ ಇದ್ರು, ಹೋಗ್ರಿ ಮನೆಗೆ ಹೋಗ್ರಿ. ನಾವು ಬೆಳಗ್ಗೆ ಹೋದ್ರೆ ರಾತ್ರಿ 10:30-11 ಗಂಟೆ ತನಕ ಗುರುಗಳ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ವು. ಅಲ್ಲೇ ಸುಮ್ನೆ ಕೂತ್ಕೊತಾ ಇದ್ವಿ. ಅವ್ರು ಬಂದು ನಮ್ಗೆ ಏನಾದ್ರು ಫಲಹಾರ ಕೊಟ್ಬಿಟ್ಟು ಇವಾಗ ಮನೆಗೆ ಹೊರಡಿ, ಕತ್ತಿದ್ದು ತಳ್ಳೋರು, ನಿಮ್ದು ಹೆಂಡತಿ ಮಕ್ಳಿದ್ದಾರೆ, ನೀವ್ ಹೋಗು, ಅವ್ರಂತೂ ಋಷಿಗಳು ಅದು ಇದು ಇದ್ದೇ ಇರ್ತಿದ್ರು. ಬೈಯೋರು ಆ ಮಕ್ಕಳನ್ನ ಕಳಿಸಿ ಅವ್ರ ಮನೆಗೆ ಹೋಗಿ ಅವರು ಅಂತ ಓಡೋದು ನಾವು. ಸೊ ಬೆಳಿಗ್ಗೆ ಬರ್ತಾ ಇದೀವಿ. ನಮ್ ಗುರುಗಳು ಬಂದು ಅಲ್ಲಿ ಮೇನ್ ಡೋರ್ ಇದೆಯಲ್ಲ ಅಲ್ಲಿ ನಿಂತ್ಕೊಂಡು ಕೊಡ್ತಾ ಇದ್ರು. ನಮ್ಮ ಗುರು ಮಾತೆ ಬರೋರು, ನಿಮ್ ಮಕ್ಳು ಬರ್ತಾರೆ, ನಿಮ್ ಶಿಷ್ಯಗಳು ಬರ್ತಾರೆ, ಪರಮಾನಂದ ಶಿಷ್ಯರು ಅಂತ ನಮ್ ಹೆಸರಿಟ್ಟಿದ್ರು. ಆ ಪಿಕ್ಚರ್ ನೋಡಿದ್ರಲ್ಲ. ಸೊ ಅವ್ರು ಬರ್ತಾರೆ, ಬನ್ನಿ ನೀವು ಒಳಗಡೆ ಕೂತ್ಕೊಂಡ್ರೆ ಅವ್ರು ಸ್ಮೈಲ್ ಮಾಡ್ಬಿಟ್ಟು ಹಾಗೆ ನಿಂತ್ಕೊಂಡು. ಸೊ ನಾವ್ ಬಂದ್ಮೇಲೆ ಹೊರಗಡೆ ಕೂತ್ಕೊಳ್ಳೋರು. ಸೊ ಆತರ ತಂದೆ ತಾಯಿ ಅವರು ಅವರಿಬ್ರು ಅಷ್ಟು ಒಂದು ಪ್ರೀತಿ, ಅಷ್ಟು ಒಂದು ಲವ್ ಅಂಡ್ ಅಫೆಕ್ಷನ್ ನಮ್ಗೆ ಕೊಟ್ರು. ಒಂದ್ಸತಿ ಅವರು ಮನೆ ಕಟ್ತಾ ಇದ್ರು ತುಳಮಂಗಲದಲ್ಲಿ. ಸೈಟ್ ತಗೊಂಡು ಪಾಯ ಹಾಕಿದ್ರು. ಆ ಪಾಯ ಹಾಕಿದ್ಮೇಲೆ ಏನಾಯ್ತು, ಅವತ್ತು ಶನಿವಾರ. ಆ ಕಾಲದಲ್ಲೆಲ್ಲ ಫೋನ್ ಇತ್ತು.
ಬಟ್ ಮೊಬೈಲ್ ಇರಲಿಲ್ಲ. ಮೊಬೈಲ್ ಇಲ್ಲ, ಲ್ಯಾಂಡ್ಲೈನ್ ಲ್ಯಾಂಡ್ ಲೈನ್ ಇತ್ತು, ಬಟ್ ಅಲ್ಲಿ ಲ್ಯಾಂಡ್ ಲೈನ್ ಇಲ್ಲ. ಸೈಟ್ ಹತ್ರ ಎಲ್ಲಿರ್ತದೆ? ಹೌದು. ಅವಾಗ ಬರೀ ಸೈಟ್ಗಳೇ ಇತ್ತು. ಈಗ ಅಲ್ಲಿ ಬಿಲ್ಡಿಂಗ್ ಇದೆ. ಅವಾಗ ಇವ್ರದ್ದು ಮಾತ್ರ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ರು. ಅಂದ್ರೆ ಈಗ ಶಂಬಳ ಅಂತ ಏನು ಸರಿ ಸಂಬಳ ಅದು. ಸೊ ಪಾಯ ಹೊಡೆದ್ಬಿಟ್ಟು ಕಾಂಟ್ರಾಕ್ಟರ್ ಏನ್ ಮಾಡ್ದ, ಕೆಲ್ಸಗಾರರಿಗೆ ದುಡ್ಡು ಕೊಟ್ಟು ಕಳ್ಸ್ಬಿಟ್ಟ. ಅವಾಗ ಇವ್ರು ಬಂದ್ರು, ನಮ್ಮ ಆರ್ಕಿಟೆಕ್ಟ್ ಪಾರ್ದೆ ಅಂತ. ಅವರು ಹೇಳಿದ್ರು, ಇದು ಆಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಕೊಡ್ಬೇಕು, ಇಲ್ಲ ಅಂದ್ರೆ ನೀವು ಮನೆ ಕಟ್ಟಿದ್ರೆ ಬಾಗಿಲುಗಳು ವುಡ್ ಇದೆಯಲ್ಲ ಅದನ್ನೆಲ್ಲ ತಿನ್ಬಿಡ್ತದೆ. ಹುಳ ತಿನ್ಬಿಡುತ್ತೆ. ಅದು ಆಂಟಿ ಟರ್ಮೈಟ್ ಅನ್ನೋದು ಆ ಹುಳ ತಿನ್ಬಿಡ್ತದೆ, ಅದು ತುಂಬಾ ಪವರ್ಫುಲ್. ಸೊ ಇವಾಗ ಏನ್ ಮಾಡೋದು, ಕೆಲ್ಸಗಾರೆಲ್ಲ ಹೋಗ್ಬಿಟ್ರು. ಸ್ಯಾಟರ್ಡೆ ಆಯ್ತು, ಸಂಡೇ ಲೀವ್, ಏನ್ ಮಾಡೋದಂತ ಒಂದು ಕ್ವಶನ್ ಮಾರ್ಕ್. ಅವ್ರ 3 ಜನ ಡಿಸ್ಕಸ್ ಮಾಡ್ತಾರೆ, ಆರ್ಕಿಟೆಕ್ಟ್ ಪ್ಲಸ್ ಕಾಂಟ್ರಾಕ್ಟರ್. ಅಮ್ಮವರು, ನಾನು, ಮೋಹನ್, ಆನಂದ್ ಈ ಕಡೆ ನಿಂತ್ಕೊಂಡಿದ್ದೀವಿ. ನಾನು ಕೇಳಿದ್ವಿ, ಅಮ್ಮ ಏನು ಸಮಸ್ಯೆ ಇರಂಗಿದೆ ಹೋಮಿಂದ. ಅವ್ರು ಹೋಗಿ ಕೇಳ್ಕೊಂಡು ಬಂದ್ರು. ಅಲ್ಲಪ್ಪ ಈ ತರ ಬಂದ್ಬಿಟ್ಟು ಆಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಹೊಡಿಬೇಕಂತೆ, ಆದ್ರೆ ಕೆಲ್ಸಗಾರ ಇಲ್ಲ, ಏನ್ ಮಾಡೋಕ್ ಗೊತ್ತಿಲ್ಲ. ಪರ್ದೆಯವ್ರು ಹೇಳ್ತಾರೆ ಸೋಮವಾರನೇ ಕೆಲಸ ಶುರು ಮಾಡ್ಬೇಕು ಫೌಂಡೇಶನ್. ಸೊ ಈ ತರ ಇದೆ. ಅವಾಗ ನಾವು ಹೇಳಿದ್ವಿ, ಅಮ್ಮ ನಾವು ಮಾಡ್ತೀವಿ ಕೆಲಸ, ಇಲ್ಲೆಲ್ಲಪ್ಪ ನಿಮ್ ಕೈನಲ್ಲಿ ಆಗ್ಬೇಕು ಇಲ್ಲ ಹೀಗೆ ಕೇಳಿ ನೀವು ಪರ್ದೇವ್ ಅಂತಂದ್ರೆ. ಸೊ ಅವರು ಆ ಪರ್ದೇವ್ ಹತ್ರ ಕೇಳಿದ್ರು. ಅವ್ರು ಕರೆದ್ರು, ನಾವು ಹೋದ್ವಿ. ಅವ್ರು ಹೇಳಿದ್ರು, ಸ್ವಲ್ಪ ಇದು ಅದು ಕೆಮಿಕಲ್ ತುಂಬಾ ಘಾಟು, ಅದು ಮುಖಕ್ಕೆ ಇದಾಗ್ತದೆ, ಅದೆಲ್ಲ ಕಷ್ಟಪ್ಪ, ಇಲ್ಲ ನಾವು ಮಾಡ್ತೀವಿ ಒಂದು. ಆಯ್ತು, ನಾಳೆ ಬೆಳಗ್ಗೆ 8 ಗಂಟೆಗೆ ಬನ್ನಿ ನೀವು ಮಾಡಿ ಅಂದ್ರು. ಸೊ ನೆಕ್ಸ್ಟ್ ಡೇ 8 ಗಂಟೆಗೆ ಬಂದ್ವಿ ನಾವು. ಅವರೆಲ್ಲ ತಂದಿದ್ರು ಪರ್ದೆಯವರು, ನಮ್ಗೆ ಹೇಳ್ಕೊಟ್ರು. ಮೊದಲು ಫಿಟ್ ಅಂತ ಪಂಪ್ ಇತ್ತು ಹೌದು ಹೌದು ಆ ಕಾಲದಲ್ಲಿ. ಈಗಿಲ್ಲ, ಅದು ಕೆರಸ್ ಹಾಕಿ ಈ ಮನೆಗೆಲ್ಲ ಹೊಯ್ತಾ ಇದ್ವಿ. ಆ ತರ ಒಂದು ತಗೊಂಡ್ ಬಂದು ಕೊಟ್ರು ಮುಂದೆ. ಅವರೇ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ಹೇಳಿದ್ರಿಂದ ಸೊ ನಾನು ಇಲ್ದು ಮಾಡಿದೆ. ಸ್ವಲ್ಪ ಹೊತ್ತು ಆದ್ಮೇಲೆ ನಾನ್ ಮೇಲೆ ಬಂದೆ, ಆನಂದ್ ಮಾಡಿದ್ರು, ಆಮೇಲೆ ಮೋಹನ್. ಈ ತರ ಸಾಯಂಕಾಲ 5 ಗಂಟೆ ತನಕ ಕೆಲಸ ಮಾಡಿದ್ವಿ. ಅದು 80/120 ಸೈಟ್ ದೊಡ್ಡ ಸೈಟ್ ಮಾಡಿದ್ವಿ. ಆವಾಗ ಕಾಂಟ್ರಾಕ್ಟರ್ ಬಂದ್ಬಿಟ್ಟು ಅವ್ರು ನಮ್ಮನ್ನ ನೋಡ್ಬಿಟ್ಟು ಅವರು ನಮ್ಮ ಗುರುಗಳ ಹತ್ರ ಏನೋ ಮಾತಾಡಿದ. ಸರಿ ಅಂತ ನಾವು ಆಯ್ತು, ನಾವು ಹೊರಡ್ತೀವಿ ಅಂದ್ರೆ ನಾವು ಬಂದ್ಬಿಟ್ಟೆ. ನೆಕ್ಸ್ಟ್ ಡೇ ನಾವು ಗುರುಗಳ ಮನೆಗೆ ಹೋದ್ವಿ. ಹೋಗುವಾಗ ಅಮ್ಮ ಹೊತ್ಕಂದ್ರು, ಬನ್ನಿ ಅಂತ. ಏನಾಯ್ತು ಗೊತ್ತಾ ಅಂತ ಕೇಳಿದ್ರು. ನೀವೆಲ್ಲ ಮಾಡ್ತಾ ಇದ್ರಲ್ಲ ಕೆಲಸ, ಕೆಳಗಡೆ ಇದ್ದು 3 ಜನ ಕೆಳಗಡೆ ಇದ್ದು ಮಾಡ್ತಾ ಇದ್ವಿ, ಒಬ್ರೊಬ್ರು ಹೆಲ್ಪ್ ಮಾಡ್ಕೊಂಡು. ಕಾಂಟ್ರಾಕ್ಟರ್ ಬಂದು ಕೇಳಿದಂತೆ, ಏನು ಹೊಸ ಕೆಲ್ಸಗಾರ ಆಗು ಅಂತ. ಅವಾಗ ಗುರುಗಳು ಹೇಳ್ದಂತೆ, ಅವ್ರ ಕೆಲ್ಸಗಾರಲ್ಲ ನಮ್ಮ ಮಕ್ಕಳು. ನಾನು ಎಕ್ಸ್ಪೆಕ್ಟ್ ಮಾಡಿದ್ವಿ ಮಾತನ್ನ. ಅಷ್ಟು ನಮ್ಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಸೊ ಆ ತರ ನಮ್ಮನ್ನ ಅವ್ರ ಮಕ್ಕಳಾಗಿ ಅವ್ರು ಸ್ವೀಕರಿಸ್ತಾ ಇದ್ರು. ನಮ್ಮನ್ನ ಬಿಟ್ಕೊಟ್ಟಿಲ್ಲ ಯಾವಾಗ್ಲೂ ಅವರು. ನಮ್ಮ ಗುರುಗಳಂತೂ ತುಂಬಾ ಸ್ಟ್ರಿಕ್ಟು. ಅವ್ರು ಯಾವಾಗ್ಲೂ ಹೇಳೋರು, ಋಷಿಗಳಂದ್ರೆ ಡಿಸಿಪ್ಲಿನ್ ಸ್ಟ್ರಿಕ್ಟು, ಅವ್ರು ಹಿಂಗ್ ಬಿಟ್ಕೊಡಲ್ಲ ಹಂಗ್ ಬಿಟ್ಕೊಡಲ್ಲ ಅಂತ. ನಮ್ಗೆ ಏನಾದ್ರು ಬೇಕಾದ್ರೆ ಅವರು ಇಲ್ಲ ಋಷಿಗಳ್ ಕೇಳ್ಬೇಕಂದ್ರು ಒಂದ್ಸತಿ ಫೋಟೋ ಹಿಡ್ವಿ ನಾವು, ಗಲಾಟೆ ಮಾಡಿ. ಅವ್ರು ಇಲ್ಲ ಫೋಟೋ ಬೇಡ, ಋಷಿಗಳು ಒಪ್ಪಲ್ಲ ಅಂದ್ರು. ಹಂಗೂ ನಾವೇನ್ ಮಾಡಿದ್ರಿ, ಅಮ್ಮನವ್ರ ಹತ್ರ ಹೇಳಿದೆ, ಅಮ್ಮ ನೋಡಿ ಈ ತರ ಇವ್ರು ಹೇಳ್ತಾ ಇದಾರೆ. ಅವ್ರು ಬಂದ್ರು ಇಮಿಡಿಯೇಟ್. ಏನಕ್ಕೆ ಇದು, ಬನ್ನಿ ಅಂತ ಅವರೇ ಅವ್ರ ಕೈ ಇಟ್ಕೊಂಡು ಬಂದು, ಇದು ಜಯನಗರ 7th ಬ್ಲಾಕ್ ನಲ್ಲಿ ಕಮಲಕೃಪ ಅಂತ ಆ ಪೋಟಿಗಿನಲ್ಲಿ ನಿಂತ್ಕೊಂಡು ಫೋಟೋ ಇದ್ವು. ಫೋಟೋ ಇದ್ಮೇಲೆ ಏನಾಯ್ತು, ಅದೆಲ್ಲ ರೋಲು ಪೊಲಿಕಾರು ಅಲ್ವಾ, ಈ ತರ ಚಿಪ್ಪಿಲ್ಲ. ಅದು 15 days ಆದ್ಮೇಲೆ ಆ ರೋಲ್ ಫಿನಿಶ್ ಆಯ್ತು. ಎಕ್ಸ್ಪೋಸ್ ಮಾತ್ರ ಅವ್ರಿಲ್ಲ ಆದ್ಮೇಲೆ. ಹೌದಾ? ಅವ್ರು ಇರ್ಲಿಲ್ಲ ಆದ್ಮೇಲೆ ನಾವೆಲ್ಲ ಇದ್ವಿ. ಅಮ್ಮವ್ರು ಇದ್ರು, ಅವ್ರು ಮಾತ್ರ ಇಲ್ಲ. ಇಲ್ಲ, ನಾವು ಹೇಳಿದ್ವಿ ಸರ್ ಇದು ನಾನು ಹೇಳ್ದಲ್ಲ ರಿಷೀಸ್ ನಾ ಪರ್ಮಿಟ್ ಅಂತ. ತಿರ್ಗಾ ಹೋಗಿ ನಾವು ಅಮ್ಮನವ್ರ ಹತ್ರ, ನೋಡಮ್ಮ ಈ ತರ ಮಾಡ್ಬಿಟ್ಟು ಇವ್ರು ಏನು ಅವ್ರು ಬಂದ್ರು, ಏನಕ್ಕಿದಲ್ಲ ಪಾಪ ಮಕ್ಳು ಆಸೆ ಪಡ್ತಾರೆ, ನಿಮ್ ಋಷಿಗಳು ಕೇಳಿ ಪರ್ಮಿಷನ್ಸ್ ಕೊಡಿ ಅಂತ. ಆಯ್ತು ಅಂತ ನೆಕ್ಸ್ಟ್ ಡೇ ಅವರು ಕೇಕ್ ಕೊಟ್ರು. ಸೊ ಫೋಟೋ ಅದೇ ಚಿಕ್ಕ ಫೋಟೋ ನೋಟಲ್ಲ, ನಾನು ಕೆಳಗಡೆ ಕೂತ್ಕೊಂಡು ತಂದೆ ತಾಯಿ ಆ ಫೋಟೋ ಅದೇ ಫೋಟೋ ಅದೊಂದು ಘಟನೆ ನಡೀತಾ ಆ ತರ. ಮತ್ತೆ ಅದು ಮತ್ತೆ ತಿರ್ಗಾ ಅದೇ ಫೋಟೋದಲ್ಲಿ ಮತ್ತೆ ಗುರುಗಳು ಬಂದ್ರು ಕಾಣಿಸ್ಬೋದು. ಆ ಋಷಿಗಳು ಪರ್ಮಿಷನ್ ಕೊಟ್ಮೇಲೆ ಕಾಣಿಸ್ಬೋದು. ಈಗ ನಿಮ್ಮೆಲ್ಲ ಇನ್ನೊಂದ್ಸತಿ ಏನಾಯ್ತು, ನಮ್ಗೆ ಋಷಿಗಳ ಹತ್ರ ಮಾತಾಡ್ಬೇಕಂತ ಒಂದು ಕುತೂಹಲ ನನಗೂ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅವ್ರು ಹೇಳಿ ಇಲ್ಲಪ್ಪ ಅವರೆಲ್ಲ ಬ್ಯುಸಿ ಆಗಿರ್ತಾರ, ಆಗಲ್ಲ ಅಂತ. ನಾವ್ ಏನೇ ಇದ್ರೂ ಹೋಗ್ಬಿಡೋದು ಹೊರಗಡೆ, ಮನೆ ಒಳಗಡೆ ಹೋಗ್ಬಿಟ್ಟು ಅವ್ರ ಕಿಚನ್ ನಲ್ಲಿ ಇಲ್ಲ ಡೈನಿಂಗ್ ರೂಮ್ ಕೂತಿರ್ತಾರ. ಅಮ್ಮವ್ರು ಕರೆದು, ಅಮ್ಮ ಈ ತರ ನೋಡಿ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಬಂದ್ರು. ಏನಕ್ಕೆ ಮಕ್ಕಳು ಆಸೆ ಪಡ್ತಾರೆ, ಕರೀರಿ ಋಷಿಗಳನ್ನ ಅಂದೆ. ಆವಾಗ ತಿಂಗಳಿಗೆ ಒಂದು ಥರ್ಸ್ಡೇ ನಾವು ಕೂಡ್ತಾ ಇದ್ವಿ. ಕರೆಕ್ಟಾಗಿ 7 ಗಂಟೆಗೆ ಒಂದು ಅಗರಬತ್ತಿ ಹಚ್ಬಿಟ್ಟು
ಕೂತ್ಕೊಂಡು ಕರೆಕ್ಟಾಗಿ 7 ಗಂಟೆಗೆ ಅವ್ರು ಕಣ್ಣು ಮುಚ್ಕೊಂಡು ಇವತ್ತು ಭರದ್ವಾಜ ಮಾಸ್ಟರ್ ಬಂದಿದ್ದಾರೆ, ಅವರು ನಿಮಗೆ ಆಶೀರ್ವಾದ ಮಾಡಿದ್ದಾರೆ, ಬ್ಲೆಸ್ಸಿಂಗ್ಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಗೆ ಏನಾದ್ರು ಒಂದು ವಿಷಯ, ಒಂದು ಮಾರಲ್ಲೋ ಒಂದು ಕಥೆನೋ ಒಂದು ವಿಷಯಗಳು ಹೇಳೋ. ಇದೆಲ್ಲ ನಮಗೆ ಆ ಯಮ್ಮನಿಂದನೇ ನಮಗೆ 50% ನಮಗೆ ಆ ಋಷಿಗಳ ಸಂಪರ್ಕ, ಡಿವಿನಿಟಿ ಸಂಪರ್ಕ ಎಲ್ಲ ಆಗ್ತಾ ಇತ್ತು. ನೀವು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಋಷಿಗಳು? ಇಲ್ಲ, ಅವರು ಬರುವಾಗ ಏನಾಗ್ತಾ ಇತ್ತು, ಆ ರೂಮ್ ಎಲ್ಲ ಫುಲ್, ಇವಾಗ ಈ ರೂಮ್ ಇದೆಯಲ್ಲ, ಅವ್ರು ಬಂದ್ರೆ ಇದು ಎನರ್ಜಿ ಚೇಂಜ್ ಆಗ್ಬಿಡ್ತಾ ಇತ್ತು, ವೈಬ್ರೇಷನ್ಸ್ ಫೀಲ್ ಆಗ್ತಾ ಇತ್ತು ನಮ್ಗೆ. ನೋಡಿ ಇವಾಗ್ಲೂ ಒಂಥರ ಜಿಮ್ ಆಗ್ತದೆ, ಆ ತರ ಆಗ್ತದೆ. ಕೆಲವು ಸಮಯದಲ್ಲಿ ಪರಿಮಳ ಬರ್ತಾ ಇತ್ತು, ವಿಭೂದಿ, ಚಂದನ, ಚಂಪಕ ಈ ತರ. ಅವಾಗ ಗೊತ್ತಾಯ್ತು, ಅವರೇ ಹೇಳು ಅವ್ರು ಬಂದಿದ್ದಾರೆ ಅಂತ. ಅವು ಕೂತ್ಕೊಳ್ಳೋರು ಇಲ್ಲಿ ಒಂದು ಚೇರು, ಅಕ್ಕನಲ್ಲಿ ಇನ್ನೊಂದು ಚೇರ್ ಈ ತರ. ನಾವು ಆಫೀಸ್ನಲ್ಲಿ ಕೂತ್ಕೊಳ್ಳೋರು, ಅಲ್ಲಿ ಅವ್ರ ಹತ್ರ ಒಂದು ಪಮೆರಿನ್ ಡಾಗ್ ವಿತ್ ಲೀಮಾ ಅಂತ, ಅದು ಬಂದು ಯಾವಾಗ ಪಕ್ಕದಲ್ಲಿ ಕೂತ್ಕೊಳ್ಳೋದು. ಇದೇ ಡೋರ್, ಹಿಂಗೆ ಇತ್ತು ಡೋರ್. ಸೊ ಯಾರ್ಯಾರು ಋಷಿಗಳು ಬಂದ್ರೆ, ಇಲ್ಲ ಯಾರು ಡಿವಿನಿಟೀಸ್, ಈಶ್ವರನೋ ಯಾರೋ ಒಬ್ರು ಬಂದ್ರೆ ಆ ನಾಯಿಗೆ ಅವ್ರಿಗೆ ನೋಡೋದು, ಅವ್ರು ಕಾಣಿಸ್ತಾರೆ ಆ ನಾಯಿಗೆ. ಅವ್ರು ಬರ್ತಾರಲ್ಲ ಹಿಂಗ ಒಳಗಡೆ ಹಿಂಗೆ ನೋಡ್ಕೊಂಡ್ ಬರೋ. ನೋಡಿ ಸತ್ಯ. ಸೊ ಆವಾಗ ನಮ್ಗೆ ಗೋಚರ ಆಗ್ಬಿಡ್ತದೆ, ಓ ಯಾರೋ ಬಂದಿದ್ದಾರೆ. ಆವಾಗ ಅವ್ರು ಕೇಳೋದ್ರೆ ಅವ್ರು ಹೇಳೋರು, ಇವರು ಈ ತರ ಬಂದಿದ್ದಾರೆ. ಅಮ್ಮೋರು ತೀರ್ಕೊಂಡಾಗ ಯಾರೋ ಋಷಿಗಳು ಬಂದ್ರು. ಅದೇ ಇದು ವಶಿಷ್ಠ ಮಹರ್ಷಿ ಬಂದ್ರು, ಆಮೇಲೆ ಸಾಕ್ಷಾತ್ ಈಶ್ವರನೇ ಬಂದಿದ್ರು. ವಶಿಷ್ಠ ಮಹರ್ಷಿ ಏನಕ್ಕಂದ್ರೆ, ಅವರು ಇರುವಾಗ ಜೀವಂತವಾಗಿ ಸಾಕಷ್ಟು ಸತಿ ವಶಿಷ್ಠ ಮಹರ್ಷಿ ಬಂದು ಅವ್ರ ಹತ್ರ ಕೆಲವು ವಿಷಯಗಳು ಮಾತಾಡಿದ್ದಾರೆ, ಕೆಲವು ವಿಷಯಗಳು ಅವ್ರಿಗೆ ಗೋಚರ ಮಾಡಿದ್ದಾರೆ, ಕೆಲವು ಹೆಲ್ಪ್ ಮಾಡಿದ್ದಾರೆ, ಕೆಲವು ಘಟನೆಯಿಂದ ಅವ್ರನ್ನ ಕಾಪಾಡಿದ್ದಾರೆ. ಅದಕ್ಕೆ ವಶಿಷ್ಠ ಮಹರ್ಷಿ ಇದ್ರೆ ಅವ್ರು ತುಂಬಾ ಪ್ರೀತಿ, ಅದಕ್ಕೆ ಅವ್ರು ಬಂದಿರೋ ಫೋನೇ ದಾರಿ. ನಂಗೆ ಮಂಜಣ್ಣ ಹೇಳ್ತಾ ಇದ್ರು, ಅಮ್ಮೋರು ಹಾಲುವಾದಾಗ ಆ ಜಾಗಕ್ಕೆ 7 ಋಷಿಗಳು ಬಂದಿದ್ರು. ಬಂದಿರ್ತಾರೆ ಎಲ್ಲ ದಂಧಿಗಳಿಗೆ. ಯಾಕಂದ್ರೆ ಅದು ಒಂದು ಕತೆ ಇದೆ, ಅವರು ವಾಯ್ಸ್ ಆಫ್ ಅಮರ ಅಂತ ಅದು ಕೊಡ್ತೀನಿ. ಅದ್ನಲ್ಲಿ ಅವ್ರು ಹೇಳ್ತಾರೆ ಹೆಂಗೆ ಯಮನ ಅಂಶ ಗಂಗಾ ಅಂಶ ಹೆಂಗೆ ಬಂದ್ರು, ಈ ಋಷಿಗಳು ಅವ್ರನ್ನ ಆಹ್ವಾನ ಮಾಡ್ತದೆ ಅಂತ ಅದ್ನಲ್ಲಿ ಡೀಟೇಲ್ ಆಗಿದೆ. ಅದು ಕೇಳಿ, ಅದರಿಂದ ಬೇಕಾದ್ರೆ ಕಟ್ ಮಾಡಿ ಪೇಸ್ಟ್ ಮಾಡಿ. ಸೊ ಅವರೇ ಕಾರಣ ಇವ್ರನ್ನ ಕರ್ಕೊಂಡು ಬಂದಿದ್ದು ಇವ್ರ ಕೆಲ್ಸಕ್ಕೆ. ಸೊ ಅವ್ರು ಬೇಕಲ್ಲ, ಕರ್ಕೊಂಡು ಹೋಗುವಾಗ ಹೋಗ್ಬೇಕು, ಅವರೇ ಬರ್ಬೇಕಲ್ವಾ, ಅದು ಧರ್ಮ ಅದು. ಅದಕ್ಕೆ ಋಷಿಗಳು ದೇವತೆಗಳೆಲ್ಲ ಬಂದಿದ್ರು, ಬಂದು ಅವ್ರ ಅಮ್ಮವ್ರು ಕರ್ಕೊಂಡು ಹೋಗಿದ್ರು. ಹೌದು. ಅವಳು ಶ್ರೀ ಕೃಷ್ಣ ಪ್ರಿಯೆ, ಅವ್ರು ಕೃಷ್ಣ ಭಕ್ತ. ಅವ್ರು ತುಂಬಾ ಚೆನ್ನಾಗಿ ಹಾಡೋರು, ಒಳ್ಳೆ ವಾಯ್ಸ್, ಅಷ್ಟು ಅದ್ಭುತವಾಗಿ ಅವರು ಹಾಡೋ ಕೃಷ್ಣನ ಮೇಲೆ ತುಂಬಾ ಇಷ್ಟ. ಅವ್ರಿಗೆ ಹಾಡು ಕೃಷ್ಣನ ಮೇಲೆ ಹಾಡ್ತಾ ಇದ್ದು. ಕೆಲವು ಸಮಯದಲ್ಲಿ ಅವರು ಕೃಷ್ಣ ಪ್ರಿಯೆ. ಅಲ್ಲಿ ಅವ್ರ ಮನೆಯಲ್ಲಿ ಒಂದು ಕೃಷ್ಣ ವಿಗ್ರಹ ಇದೆ ನೋಡಿ, ಅದು ಬಂದ್ಬಿಟ್ಟು ಹಿಂಗಾಯ್ತಂದ್ರೆ, ತಪಸ್ವಿ ಮಹಾರಾಜ್ ಇವಾಗ ಹೇಳಿದ್ನಲ್ಲ, ಅವ್ರು ಬಂದ್ಬಿಟ್ಟು ಕೌಶಿಕಾರಾಮ್ ಅಂತ ಝಾನ್ಸಿ ಹತ್ರ ಒಂದು ಜಾಗ ಇದೆ, ಅಲ್ಲಿ ಅವ್ರ ಆಶ್ರಮ. ಅವರೇ ಸುಧಾಮ, ಶ್ರೀ ಕೃಷ್ಣನ್ ಸ್ನೇಹಿತ. ಅವರು 5,000 ವರ್ಷ ಇದ್ರು ಕುಲ್ಲು. ಅದೊಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ಸೊ ಅವರು 53ನಲ್ಲಿ ದೇಹ ಬಿಟ್ರು. ಆವಾಗ ಅವ್ರದ್ದು ಒಂದು ಸ್ಟ್ಯಾಚ್ಯೂ ಮಾಡಿದ್ರು. ಆವಾಗ ಒಂದು ಪೀಸ್, ಇಷ್ಟು ಪೀಸ್ ಬಂತು. ಅದನ್ನಲ್ಲಿ ಅವ್ರಿಗೆ ಏನ್ ಗೋಚರ ಆಯ್ತೋ ಗೊತ್ತಿಲ್ಲ, ಆ ಶಿಲ್ಪಿ ಬಂದು ಒಂದು ಕೃಷ್ಣ ವಿಗ್ರಹ ಮಾಡಿದ್ರು. ಅದು ಕನಸಿನಲ್ಲಿ ನಮ್ಮ ಅಮ್ಮವ್ರಿಗೆ ಕಾಣಿಸ್ತು. ಆವಾಗ ಏನಾಯ್ತು, ಕಾಣಿಸಿದ್ದು ನೆಕ್ಸ್ಟ್ ಡೇ ನಮ್ಮ ಸ್ವಾಮೀಜಿ ಬಂದು ಬಂದು ನಮ್ಮ ಅಮ್ಮವ್ರಿಗೆ ಪ್ರೆಸೆಂಟ್ ಮಾಡಿ, ತಗೋ ಕೃಷ್ಣನ್ ವಿಗ್ರಹ. ಸೊ ಈ ತರ ಆ ವಿಗ್ರಹ ಬಂದಿತ್ತು. ಈಗ ನೀವು ಯಾರಾದ್ರೂ ಗುರುಗಳು ಬಂದಾಗ, ಯಾರಾದ್ರೂ ಬಂದಾಗ ನಿಮ್ಗೆ ಸೂಚನೆ ಸಿಕ್ಕಾಯ್ತು, ಹೌದು. ನೀವು ಇವು ನೋಡ್ಲಿಕ್ಕೆ ನಮ್ಗೆ ನೀವು ಕಾಣಿಸ್ತಾ ಇರ್ಲಿಲ್ಲ, ಗುರುಗಳು ಹೇಳ್ತಾ ಇರ್ಲಿಲ್ಲ, ಆದ್ರೆ ನೀವು ಯಾರಿಗೆ ಹೋಗಿ ಕೇಳ್ತಾ ಇದ್ರಿ, ಅಥವಾ ಹೆಂಗೆ ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ರಿ? ಅಲ್ಲ, ಅವರೇ ಕೆಲವು ಸಮಯದಲ್ಲಿ ಗುರುಗಳೇ ನಮ್ಗೆ ಸಹಾಯ ಮಾಡ್ತಾ ಇದ್ರು. ಕೆಲವು ಸಮಯದಲ್ಲಿ ಯಾವಾಗ ಮಾಡಿಲ್ವೋ ನೆಟ್ಟಿಗೆ ಹೋಗ್ಬಿಟ್ಟು ಒಳಗಡೆ ಅಮ್ಮವ್ರ ಹತ್ರ ಕಂಬೈನು ಅವ್ರು ಬಂದು ನಮ್ಗೆ ಅವ್ರು ಹೇಳಿದ್ರೆ ಗುರುಗಳು ನೋವಿಲ್ಲ, ಆಯ್ತು ಸ್ಮೈಲ್ ಮಾಡ್ಬಿಟ್ಟು ಆಯ್ತು ಆತರ. ಯಾವ ಸಂದರ್ಭದಲ್ಲಿ ನೀವು ಏನು ಋಷಿಗಳನ್ನ ನೋಡಿದ್ದೀರಾ? ಆ ಸಂದರ್ಭಗಳಲ್ಲಿ ಹೆಂಗಿರ್ತಾ ಇತ್ತು? ನಾನು ಆವಾಗಲೇ ಸಿಗ್ನಲ್ಲಿ ಹೇಳಿದ್ ಒಂದೇ ಮಹಾಲಕ್ಷ್ಮಿ ನೋಡಿದೀನಿ. ಮೇನ್ ಒಂದ್ಸತಿ ಏನಾಯ್ತು, ನೆಕ್ಸ್ಟ್ ಡೇ ಬಂದು ನಾನು ಟೈಪಿಂಗ್ ಮಾಡ್ತಾ ಇದ್ದೆ. ಅವರು ಪ್ರೀವಿಯಸ್ ಡೇ ರಾತ್ರಿ ಅವರು ಹಾಸ್ಟೆಲ್ ಆಗಿ ಮಾಡ್ಕೊಂಡೆ ಮನುಷ್ಯ ಹೋಗ್ತಾ ಇದ್ರು. ಅಲ್ಲಿ ಅವ್ರು ಏನೇನು ಕೆಲಸ ಕೊಡ್ತಾ ಇದ್ರು ಅದನ್ನ ಮಾಡ್ಬಿಟ್ಟು ಬರೋ
ನೆಕ್ಸ್ಟ್ ಡೇ ನಾನು ಹೋಗಿ ಕೂತ್ಕೊಂಡು ಡೈನಿಂಗ್ ಹಾಲ್ನಲ್ಲಿ ಒಂದು ಟೇಬಲ್ ಇತ್ತು. ಅಮ್ಮೋರಲ್ಲಿ ಕೂತ್ಕೊಳ್ಳೋರು, ಗುರುಗಳು ವಾಕ್ ಮಾಡೋರು ಹಾಲ್ನಲ್ಲಿ. ಹೇಳ್ತಾ ಇದ್ರು, ನಾನು ಟೈಪ್ ಮಾಡ್ತಾ ಇದ್ದೆ. ಅದು ಆ ಕೆಲಸ ಮಾಡ್ತಾ ಇದ್ದಾನೆ, ಟೈಪಿಂಗ್ ಎಲ್ಲ. ಏನೇನು ಘಟನೆ ನಡೀತಾ ಇದೆ ಅದೆಲ್ಲ ಮಾಡ್ತಾ ಇದ್ದೆ ನಾನು. ಒಂದ್ಸತಿ ಏನಾಯ್ತು, ಟೈಪ್ ಮಾಡ್ತಾ ಇರುವಾಗ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಮಿಸ್ಟೇಕ್ ಆಯ್ತು. ಸರಿ ಅಂತ ನೆಕ್ಸ್ಟ್ ಟೈಮು ಅದೇ ಲೈನ್ ಅದೇ ಮಿಸ್ಟೇಕ್ ಆಯ್ತು. 3 ಸತಿ ಅಲ್ಲೇ ಮಿಸ್ಟೇಕ್ ಆಯ್ತು. ಆವಾಗ ಗುರುಗಳು ಫಸ್ಟ್ ಟೈಮ್ ನಾನು ನೋಡಿದ್ದು, ಹಿಂಗ್ ನೋಡಿದ್ರಿಂದ ಆ ಒಂದು ಕೋಪ ಅನ್ನೋದು ಹಿಂಗಿತ್ತು. ನನಗೆ ಫುಲ್ಲು ಬೆವರು ಬಂದ್ಬಿಡ್ತು. ನೀರು ಸುಡ್ದಂಗೆ ಸುದ್ದಾಯ್ತು ನಂದು. ಕೈ ಕಾಲೆಲ್ಲ ಹಂಗೆ ಶಿವರಿಂಗ್ ಆಗೋಯ್ತು. ಅಮ್ಮವ್ರ ಇಲ್ಲಿ ಇದ್ರು ನೋಡ್ಬಿಟ್ಟು, ಏನಕ್ಕೆ ಕೋಪ ಮಾಡ್ಕೊಂಡ್ರು ಇಷ್ಟು ಚಿಪ್ಪಿಷಗೆ? ಅವನು ಮಗು ಥರ ಅವನು. ಅವ್ರು ಬಂದ್ಬಿಟ್ಟು ನನ್ನ ಅಮ್ಮವ್ರು ಹಿಂಗೆ ಇಟ್ಕೊಂಡು ನೆಟ್ಟಿಗೆ ಅಡುಗೆ ಮನೆ ಕರ್ಕೊಂಡು ಹೋಗ್ಬಿಟ್ಟು ಸ್ಟೂಲ್ ಹಾಕಿ ಕೂತ್ಕೊಂತ ಹೇಳ್ಬಿಟ್ಟು, ಅವ್ರು ಎಷ್ಟು ಪ್ರೀತಿ ನೋಡು. ಅವ್ರು ಸರಿಗೆ ತಗೊಂಡು ಕ್ಲೀನಾಗಿ ನನಗೆಲ್ಲ ಒರೆಸಿ ಗ್ಲಾಸ್ ನೀರು ಕೊಟ್ಟು ಕುಡಿ ಅಂದರು. ಕುಡಿದ ಮೇಲೆ ಒಂದು 5 ನಿಮಿಷ ಆದಮೇಲೆ 10 ನಿಮಿಷ ಆದಮೇಲೆ ನಾನು ಬರ್ತೀನವ ಅಂದೆ. ಬಂದೆ. ಇವರು ಹೊರಗಡೆ ಹೋಗ್ಬಿಟ್ರು ಬೆಡ್ರೂಮ್ಗೆ. ನಾನು ಬಂದರು. ಬಂದ್ಬಿಟ್ಟು ಸ್ಮೈಲ್ ಮಾಡಿಬಿಟ್ಟು ಶುರು ಮಾಡೋಣ ಅಷ್ಟೇ. ಬಿರಿಯಾನಿ ಶಾಂತವಾಗ್ಬಿಟ್ರು ಮತ್ತೆ. ಅಷ್ಟೇ. ಸೊ ಅದು ಒಂದು ಘಟನೆ ನಾನು ನೋಡಿದ್ದೆ ಅವ್ರ ಕೋಪ. ಬಾಕಿ ಸಮಯದೆಲ್ಲ ಅಷ್ಟು ಅದ್ಭುತವಾಗಿ ಒಂದು ಶಾಂತ ಆಗಿದ್ರು. ಆಮೇಲೆ ಸ್ಮೈಲ್ ಮಾಡೋರು. ಈಗ ತಂದೆಗಳು ಹಂಗೆ ಅಲ್ವಾ? ತಂದೆ ಕೋಪ ಮಾಡ್ಕೊಂತಾರೆ ತಂದೆ. ಅದೇ ರೀತಿ ಅವ್ರು ಕೋಪ ತೋರಿಸಿದ್ದಾರೆ ನಾನು ಪಿಕ್ ಮಾಡಿದಾಗ. ಮತ್ತೆ ಆ ತಪ್ಪು ತಿರ್ಗಾ ಸರಿ ಆಯ್ತಲ್ಲ? ಸರಿ ಆಯ್ತು, ಸರಿ ಆಗ. ಅದಕ್ಕೆ ಮತ್ತೆ ಎರಡು ಟೈಪ್ ಮಾಡಿದ್ರಿ. ಏನ್ ಟೈಪ್ ಮಾಡಿಸ್ತಾ ಇದ್ರು? ಅಲ್ಲ, ಅವರು ಇವಾಗ ಪ್ರಿವಿಯಸ್ ಡೇ ಅವ್ರು ಬೇರೆ ಎಲ್ಲೋ ಮಾರ್ಕೆಂಡೆ ಮನುಷ್ಯ ಒಂದು ಕೆಲಸ ಕೊಟ್ಟಿರ್ತಾರೆ. ಅವ್ರು ಹಾಸ್ಟೆಲಾಗಿ ಹೋಗಿರ್ತಾರೆ, ಇಲ್ಲ ಫಿಸಿಕಲಾಗಿ ಹೋಗಿರ್ತಾರೆ, ಆ ಕೆಲಸ ಮಾಡ್ಕೊಂಡಿರ್ತಾರೆ. ಆ ಘಟನೆಯನ್ನು ಹೇಳೋರು ನನಗೆ. ಅದನ್ನ ನಾನು ಟೈಪ್ ಮಾಡ್ತಾರೆ ಓಕೆ. ಆ ಥರ. ನಮ್ಗೆ ವಿಚಾರಗಳು ತುಂಬಾ ಗೊತ್ತಾಗಬೇಕು. ನೀವು ಗುರುಗಳು ಅವ್ರು ಮಿಲ್ದಿದ್ದು ಅಮ್ಮ ಅವರು ಫುಲ್ ಮಿಂದೇನ್ ಮಾಡೋರು ಮನೆಯಲ್ಲಿ. ಅವ್ರ ತಂಗಿ ಇದ್ರು ಮಧು ಅಂತ. ಅವ್ರು ಯಾವಾಗ್ಲೂ ಏನ್ ಮಾಡೋರು, ಬೆಳಗಾದ್ರೆ ಕಾರ್ ತಗೊಂಡು ಹೋಗೋರು. ಅಪ್ಪ ಇವ್ರಿಗೆ ಎಲ್ಲೋ ಹೋಗ್ಬೇಕಾಗಿತ್ತು, ಶಾಪಿಂಗು, ಇದು ಏನೋ ತಗೋಬೇಕು ಮನೆಗೆ, ಬ್ಯಾಂಕ್ಗೋ ಎಲ್ಲೋ ಹೋಗ್ಬೇಕಾಗಿತ್ತು. ಅವಾಗ ಕರೆಯೋರು, ಸತೀಶನ ಬಾ ಗಾಡಿ ತೆಗಿ. ನಾನು ಸ್ಕೂಟ್ರ್ ಇರ್ತಿಲ್ಲ ಅಂಬೇಟ, ಬಾ ಹೋಗೋಣಮ್ಮ, ಬೇಡಮ್ಮ, ವೆಯ್ಟ್ ಮಾಡಮ್ಮ, ಬರ್ತಾರೆ. ಇಲ್ಲ, ಆಕೆ ಸಾಯಂಕಾಲನೇ ಬರೋದು, ನನಗೆ ಕೆಲಸ ಆಗ್ಬೇಕಂತ. ಸರಿ ಅಂತ ಕೂತ್ಕೊಳ್ಳೋರು. ಏನಿಲ್ಲ, ಆರಾಮಾಗಿ ಕೂತ್ಕೊಳ್ಳೋರು. ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಕೆಲಸ ಆದ್ಮೇಲೆ ಕರ್ಕೊಂಡ್ಬಂದು ಬಿಡ್ತಾ ಇರೋದು. ಈ ಮನೆ ಕಟ್ತಾ ಇರುವಾಗಲೂ ಅವ್ರು ಅವಾಗ ಬಾ ಹೋಗೋಣ, ನಾವು ಇನ್ಸ್ಪೆಕ್ಟ್ ಮಾಡೋಣ ಬಾ ಅಂತ. ಸ್ಯಾಟರ್ಡೆ ಬರೋರು, ಅವ್ರಿಗೆಲ್ಲ ಬರ್ತೋರ ತಗೋಬೇಕಂತ. ಎಷ್ಟೋ ಸತಿ ಅವರು ಆರಾಮಾಗಿ ಕೂತ್ಕೊಳ್ಳೋರು. ಏನು ಸೈಲೆಂಟಾಗಿ ಕೂತ್ಕೊಳ್ಳೋರು, ಅವ್ನು ತೊಂದರೆ ಇಲ್ಲ. ಅವ್ರು ಹೇಳೋರು, ನೀನು ಓಡಿಸಿದೆ ಏನಾಗಿರ್ತದೆ, ಬಾ ಹೋಗೋಣ ಅಂತ ಹೇಳೋರು. ಫಸ್ಟು 1-2 ಸತಿ ನನಗೆ ಸ್ವಲ್ಪ ನರ್ವಸ್ನೆಸ್ ಇಕ್ಕ, ಭಯ ಆಯ್ತು ಅಮ್ಮನವ್ರು ಕರ್ಕೊಂಡೋಗ. ಆಮೇಲೆ ನನಗೆ ಕ್ಲೋಸ್ ಆದ್ರು, ಅಭ್ಯಾಸ ಅಂತ. ಏನ್ ತೊಂದರೆ. ಇನ್ನು ಯಾವ ಸಂದರ್ಭಗಳು ನಿಮ್ಗೆ? ಒಂದ್ ಸಂದರ್ಭ ಸತಿ ಏನಾಯ್ತು, ನಾನು ಆನಂದ್ ಹೋದ್ವಿ, ಗೇಟ್ ಓಪನ್ ಇತ್ತು. ಆನಂದ್ ಹಿಡ್ದು ಒಳಗಡೆ ಹೋಗ್ಬಿಟ್ಟ. ನಾನು ಗಾಡಿ ಸ್ಟ್ಯಾಂಡ್ ಹಾಕ್ತಾ ಇದ್ದೀನಿ, ಹಾಕ್ಬೇಡ ಬರ್ತೀನಿ ಅಂತ ಹೋಗ್ಬಿಟ್ಟು ನಮ್ಮ ಗುರುಗಳನ್ನ ಕರ್ಕೊಂಡು ಬಂದ್ಬಿಟ್ಟು ಕೂತ್ಕೊಳ್ಳಿ ಹಿಂದ್ಗಡೆ ಗಾಡಿ. ನನಗೆ ಒಂಥರ ಇದಾಗೋಯ್ತು. ಅಮ್ಮ ಏನು ಹೇಳ್ತಾ ಇದ್ದೀರಾ ಅಮ್ಮ? ಕಾರ್ ಇದೆ, ಬರ್ತಾ ಇದೆ, ಅದ್ನಲ್ಲಿ ಕರ್ಕೊಂಡು ಎಲ್ಲೆಲ್ಲ ಅವರೆಲ್ಲೋ ಹೋಗ್ತಾ ಇದಾರೆ. 2 ವರ್ಷ ಆಯ್ತು, ಬಟ್ಟೆ ಇವರು ಒಳಗಡೆನೆ ಇದೆ. ಅದನ್ನ ಟೈಲರ್ ಹತ್ರ ಹೋಗಿ ಅದನ್ನ ಹೊಲಿಸ್ಬೇಕು. ಅವು ನಾನು ಹೇಳಿದ್ರೂ ಯಾರು ಕೇಳಲ್ಲ ಅಂತ ಬ್ಯಾಗ್ ತಂದು ನನ್ನ ಕಾಲ ಕೈ ಇಟ್ಬಿಟ್ರು. ಕೂತ್ಕೊಳ್ಳಿ ಅಂದು. ಅವು ಏನು ಮಾತಾಡಿಲ್ಲ, ಅವು ಚಕ್ ಅಂತ ಕೂತ್ಕೊಂಡ್ಬಿಟ್ರು. ನನಗೆ ಏನಾಗೋದು, ಫುಲ್ ಇಲ್ಲಿ ಹಂಗೆ ನೀರು ಸುರಿತು, ನನಗೆ ಸ್ವೆಟ್ಟಿಂಗ್ ಆಯಿತು. ಅಮ್ಮ ಒದ್ದಮ್ಮ, ಬೇಡಮ್ಮ, ವೆಯ್ಟ್ ಮಾಡಿ, ಕಾರ್ ಬರ್ತದೆ, ಕಂಫರ್ಟಬಲ್ ಆಗಿ. ನನ್ನ ಮಾತು ಕೇಳ್ತಿಲ್ಲ. ಫಸ್ಟ್ ಹೋಗಿ ಕರ್ಕೊಂಡು ಹೋಗ್ಬಿಟ್ಟು, ನಿನ್ನ ಟೈಲರ್ ನಿಂದು ಡ್ರೆಸ್ ಎಲ್ಲ ಕ್ಲೀನಾಗಿ ಹೊಲಿತಾ ಇದ್ದಾನೆ, ನೀನೇ ಹೇಳಿದ್ಯಾ, ಚೆನ್ನಾಗಿದೆ, ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡು ವಾಪಸ್ ನನಗೆ. ಸರಿ ಅಂತ ನಾನು ಸ್ಟಾರ್ಟ್ ಮಾಡಿ ಹೋದ. ಫಸ್ಟ್ ಸ್ಟಾರ್ಟಿಂಗು ಸ್ವಲ್ಪ ಅನ್ಸಿತ್ತು. ಇವ್ರಂತೂ ಒಂದು ಮಾಸ್ತ ಹೇಳಿಲ್ಲ, ಏನಿಲ್ಲ, ಸರಿಯಾಗಿ ಕೂತ್ಕೊಂಡ್ರು ಅಷ್ಟೇ. ಹೋದೆ. ನಮ್ಮ ಇಂದ್ರನಗರ CMH ರೋಡ್ ಎಂಟರ್ ಆಗಿ ಲಕ್ಷ್ಮೀಪುರಮ್ಮ, ಅಲ್ಲಿ ನಮ್ಮ ಫ್ರೆಂಡ್ ಇದೆ ಏಷ್ಯನ್ ಟೈಲರ್ ಸಂಘ, ಅರುಣ್ ಅಂತ. ಸರಿ ಹೋಗಿ ಗಾಡಿ ಹಾಕಿದೆ. ಇಲ್ಲ
ಒಳ್ಳೆ ಹೋಗ್ಬಿಟ್ವು ಅಂಗಡಿ ಒಳಗೆ. ಸರಿ ನಾನು ಹೇಳಿದೆ ಅವರು ಕ್ಲೀನಾಗಿ ಮೆಷರ್ಮೆಂಟ್ ತಗೋಪ್ಪ ಅಂದೆ. ತೊಗೊಂಡ್ರು, ಬಂದು ಕೂತ್ಕೊಂಡ್ರು. ತೊಗೊಂಡು ಬಂದು ನೆಟ್ಟಿಗೆ ಮನೆ ಹತ್ರ ಬಿಟ್ಟೆ. ನಾನು ಆವಾಗ ಒಂಥರ ನನಗೆ ತೃಪ್ತಿ ಆಯಿತು, ಒಂದು ಬ್ರೀದಿಂಗ್ ಫ್ರೀ ಆಯಿತು. ಅಮ್ಮನಿಗೆ ಹೋಗಿ ಅಮ್ಮ ನಮಸ್ಕಾರ ನಂದು ಆಯ್ತಾ ಬಾ ಕೂತ್ಕೊಂತ ಫಲಾರ ಸೊಪ್ಪು ತಿನ್ಬಿಟ್ಟು ಆ ಥರ ಆ ಜೀವನನೇ ಅವರು ತಂದೆ ಆಕೆ ಬಂದ್ಬಿಟ್ಟು ತಲೆ ಮೇಲೆ ಕೈ ಇಡೋರು, ಒಂಥರ ಎನರ್ಜಿ ಫ್ಲೋರು. ಕೆಲವು ಸ್ಥಳದಲ್ಲಿ ತಪ್ಪಳೋರು. ಆ ಒಂದು ಎನರ್ಜಿ ಇದೆಯಲ್ಲ ಆ ತಾಯಿದು, ಅಷ್ಟು ಪವರ್ಫುಲ್ ಅದು. ನನಗೆ ನಮ್ಗೆಲ್ಲ ಬ್ಲಡ್ ಸೆನ್ಸ್ ಒಳಗೆ ಹೋಗ್ತಾ ಇತ್ತು. ಇನ್ನೊಂದು ವಿಷಯ, ಅವ್ರು ಬಂದ್ಬಿಟ್ಟು ನಮ್ಮ ವಿಶ್ವಮೈತ್ರಿಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಅವ್ರ ಮಕ್ಳ ಥರ ಟ್ರೀಟ್ ಮಾಡ್ತಾರೆ. ಅವ್ರಿಗೆ ಗೋಚರ ಆಗ್ಬಿಡ್ತದೆ ಯಾರಿಗೋ ಒಬ್ರಿಗೆ ಈ ಥರ ಏನೋ ಆಗಂಗಿದೆ ಅಂತ. ಇಮಿಡಿಯೇಟ್ ಆಗಿ ಅವ್ರು ಫೋನ್ ಮಾಡೋರು. ಫೋನ್ ಮಾಡಿಬಿಟ್ಟು ಅವ್ರ ಕರ್ಸೋರು, ಇಲ್ಲ ಅಂದರೆ ಫೋನ್ನಲ್ಲೇ ಅವ್ರಿಗೆ ಕೌನ್ಸಿಲ್ ಮಾಡೋರು, ಇಲ್ಲ ಕರೆಸಿ ಅವ್ರಿಗೆ ಕೌನ್ಸಿಲ್ ಮಾಡಿ ವಿಭೂತಿ ಕೊಟ್ಟು ಕನ್ಸೋರು. ನನಗೂ ಸಾಕಷ್ಟು ಫೋನ್ ಮಾಡಿ ಏನು ವಿಷಯ, ಏನು ಪ್ರಾಬ್ಲಮ್ ನಿಂದು ಹೇಳು, ಬಾ ನೀನು ಆ ಥರ. ಅದೇ ಅವರು ಮಗಳು ಮೈತ್ರಿ ಹೇಳೋ, ನೀನು ಊರಿಗೆಲ್ಲ ನಿನ್ನ ತಾಯಿ, ನನಗೆ ನೀನು ಸೊಸೆ ಅಂತ ಹೇಳು. ಗುರುಮಾತೆ ಬಗ್ಗೆ ಇನ್ನೊಂದು ವಿಷಯ ತಿಳಿಸ್ಬೇಕಂತ ಇದೆ. ಈಗ ನನಗೆ ಅದು ಒಂದು ಜ್ಞಾಪಕ ಬಂತು. ಮಾಘ ಮಾಸ ಸ್ನಾನ ಅನ್ನೋದು ತುಂಬ ಶ್ರೇಷ್ಠ. ಅದು ಸಮುದ್ರ ಸ್ನಾನ, ಇಲ್ಲಾಂದರೆ ಒಂದು ನದಿ ಸ್ನಾನದಲ್ಲಿ ಹೋಗಿ ನಾವು ಮಾಡಬೇಕದು. ಸೊ ಅದು ಬಂದು ನಮ್ಮ ಗುರುಮಾತೆ ನಿಷ್ಠೆಯಿಂದ ನಮಗೆಲ್ಲ ಅದನ್ನು ಕರುಣೆಯಿಂದ ನಮಗೆ ಆ ಒಂದು ಭಾಗ್ಯ ಕೊಡ್ತಾಯಿದ್ರು. ಅವರು ಮನೋವತಿನಲ್ಲಿ ಆ ಮಾಘ ಮಾಸದಲ್ಲಿ ಒಂದು ಸಂಡೇ ನಮ್ಮನ್ನೆಲ್ಲ 8 ಗಂಟೆಗೆ ಕರೆಸಿ ಅಲ್ಲಿ ಆ ಬಾವಿ ಹತ್ರ ಅವರೇ ಸ್ವತಃ ಒಂದು ಸ್ಟೂಲ್ ಹಾಕಿ ಕೂತ್ಕೊಂಡರು. ಒಂದು ಡ್ರಮ್ಮಲ್ಲಿ 7 ನದಿಗಳನ್ನು ನೀರನ್ನು ತಂದು ಅದನ್ನಲ್ಲಿ ಹಾಕಿ ಆ ಬಾವಿನಿಂದ ನೀರನ್ನು ಪಂಪ್ ಮಾಡಿಸಿ ನಮ್ಮನ್ನೆಲ್ಲ ಒಬ್ಬರೊಬ್ಬರಾಗಿ ಕೆಳಗಡೆ ಕೂರಿಸಿ ಚೊಂಬಿನಿಂದ 3 ಸತಿ ನಮಗೆ ಆ ಮಾಘ ಸ್ನಾನವನ್ನು ಮಾಡಿಸ್ತಾಯಿದ್ರು. ಎಲ್ಲರನ್ನೂ ಒಬ್ಬರನ್ನೂ ಬಿಡ್ತಾ ಇರಲಿಲ್ಲ. ಅಷ್ಟು ವಯಸ್ಸಿನಲ್ಲಿ ಆ ಒಂದು ವೆದರ್ ಕಂಡೀಷನಲ್ಲಿ ಪಾಪ ಆ ತಾಯಿ ಅಲ್ಲಿ ಕೂತ್ಕೊಂಡು ಎಲ್ಲರಿಗೂ ಆ ಒಂದು ಭಾಗ್ಯವನ್ನು ಕೊಡ್ತಾ ಇದೆ. ಅಂಥ ಕರುಣಾಮಯಿ ನಮ್ಮ ಗುರುಮಾತೆ ಶ್ರೀಮತಿ ಸುಶೀಲಮ್ಮ. ನಮಸ್ಕಾರ. ಶ್ರೀ ಕೃಷ್ಣ ಅರ್ಪಣಮಸ್ತು.